टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾಕಿಸ್ತಾನದ 50 ಡ್ರೋನ್ಗಳು ಸಂಪೂರ್ಣವಾಗಿ ನಾಶವಾಗಿದೆ. ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ ಸೇನೆ ಯಶಸ್ವಿಯಾಗಿದೆ. ಪಾಕಿಸ್ತಾನದ ದಾಳಿಗೆ ಸೇನೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ. ಎಲ್ಒಸಿ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ಗೆ ಪ್ರತ್ಯುತ್ತರವನ್ನ ನಮ್ಮ ಸೇನೆ ಕೂಡ ಕೊಡ್ತಾ ಇದೆ. ಪ್ರಮುಖವಾಗಿ ಉಧಂಪುರ, ಸಾಂಬಾ, ಜಮ್ಮು, ಅಖ್ನೂರ್ ಹಾಗೆ ನಗ್ರೋಟಾ, ಪಠಾನ್ಕೋಟ್ ಪ್ರದೇಶದಲ್ಲಿ ಪಾಕ್ ಸೇನೆಗೆ ತಕ್ಕ ಶಾಸ್ತಿಯನ್ನೇ ಮಾಡಿದೆ ಭಾರತ. L-17 ಗನ್ ಹಾಗೆ ZU-23mm ಇನ್ನು ಸ್ಟೆಲ್ಕ ವ್ಯವಸ್ಥೆಯನ್ನ ಬಳಸಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಇನ್ನು ಪಾಕಿಸ್ತಾನದ ಕಡೆಯಿಂದ 50 ಡ್ರೋನ್ಗಳನ್ನ ಹಾರಾಟ ಮಾಡಿದ್ರು, ಅದ್ಯಾವುದು ಕೂಡ ಟ್ರೈನ್ಡ್ ಆಗಿರ್ಲಿಲ್ಲ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಭಾರತ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನೇ ಕೊಡ್ತು. ನೀವು ಗಮನಿಸ್ತಾ ಇರುವುದು ಉರಿಯಲ್ಲಿ ಆಗಿರುವಂತಹ ಅಟ್ಯಾಕ್ ಇದು. ಪಾಕಿಸ್ತಾನದಿಂದ ನೇರವಾಗಿ ಉರಿ ಭಾಗದಲ್ಲಿ ಅಲ್ಲಿ ಶೆಲ್ ದಾಳಿಯನ್ನು ನಡೆಸಿದ್ದಾರೆ. ಕಾರಿನ ಗಾಜು ಸಂಪೂರ್ಣವಾಗಿ ಛಿದ್ರವಾಗಿದೆ. ಅದರ ನಾಮಾವಶೇಷಗಳು ಕೂಡ ಅಲ್ಲಲ್ಲೇ ಸಿಕ್ಕಿತ್ತು. ಒಂದಷ್ಟು ಬುಲೆಟ್ಗಳು ಕೂಡ ಸಿಕ್ಕಿತ್ತು. ಇನ್ನು ನಾಗರಿಕರಿಗೂ ಕೂಡ ಒಂದಷ್ಟು ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತದೆ. ಇನ್ನು ಪಾಕಿಸ್ತಾನದಿಂದ 50 ಡ್ರೋನ್ಗಳು ಅಂದರೆ ಹಮಾಸ್ನಿಂದ ಅವರು ಟ್ರೈನ್ ಅನ್ನು ಪಡ್ಕೊಂಡು ಈ 50 ಡ್ರೋನ್ಗಳ ಮೂಲಕವಾಗಿ ಭಾರತಕ್ಕೆ ಏನೋ ಒಂದು ದೊಡ್ಡ ಗಂಡಾಂತರವನ್ನು ತರ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಂದರು. ಆದರೆ ಎಲ್ಲವೂ ಕೂಡ ಠುಸ್ ಪಟಾಕಿ ಆಯಿತು. ಭಾರತ ಸೇನೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟು 50 ಡ್ರೋನ್ಗಳನ್ನು ಕ್ಷಣಾರ್ಧದಲ್ಲಿ ಹೊಡೆದುರುಳಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈಗಾಗಲೇ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಹಮಾಸ್ನ ಟ್ರೈನ್ ಅನ್ನು ಪಡ್ಕೊಂಡು ಪಾಕಿಸ್ತಾನ 50 ಡ್ರೋನ್ಗಳನ್ನ ಹೊಡೆದುರುಳಿಸಿ ಏನೋ ಭಾರತಕ್ಕೆ ಏನೋ ಒಂದು ದೊಡ್ಡ ಗಂಡಾಂತರವನ್ನ ತರ್ತೀವಿ ಅಂತ ಬಂದ್ರು. ಆದ್ರೆ ಭಾರತದ ವಾಯುಸೇನೆ ತಕ್ಕ ಉತ್ತರವನ್ನ ಕೊಟ್ಟು 50 ಡ್ರೋನ್ಗಳನ್ನ ಕ್ಷಣಾರ್ಧದಲ್ಲಿ ಚಿಂದಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಾದ್ರೆ. ಹೌದು ಮಧು, ಮುಖ್ಯವಾಗಿ ಇವತ್ತೇನು ನಿನ್ನೆ ರಾತ್ರಿ ಏನು ಸಂಪೂರ್ಣವಾಗಿ ಪಾಕಿಸ್ತಾನದ ಸೈನಿಕರು ಭಾರತದ ಮೇಲೆ ಒಂದು ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಯನ್ನು ಮಾಡಿದ್ರು. ಇದು ಮುಖ್ಯವಾಗಿ ಹಮಾಸ್ ಶೈಲಿಯಲ್ಲಿ ಇತ್ತು ಅನ್ನುವಂಥದ್ದನ್ನು ಎಲ್ಲ ತಜ್ಞರು ಈಗ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಹಮಾಸ್ನ ಗಾಜಾದಿಂದ ಹೇಗೆ ಇಸ್ರೇಲ್ ಮೇಲೆ ನಿರಂತರವಾಗಿ ಒಂದರ ಹಿಂದೊಂತೆ 150 ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಹಾರಿಬಿಟ್ಟಿದ್ರು. ಅದೇ ರೀತಿಯಾದಂಥ ಶೈಲಿಯಲ್ಲಿ ಭಾರತದ ಜಮ್ಮು ಮೇಲೆಯೂ ಕೂಡ ಅಟ್ಯಾಕನ್ನು ಮಾಡಿದ್ರು ಅನ್ನುವಂತಹದನ್ನು ಈಗ ಎಲ್ಲ ತಜ್ಞರು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಆ ರೀತಿಯಾಗಿ ಪಾಕಿಸ್ತಾನದ ಸೈನಿಕರು ಹಮಾಸ್ನಿಂದ ಏನಾದರೂ ಟ್ರೈನಿಂಗ್ ಪಡ್ಕೊಂಡಿದ್ರ ಅನ್ನುವಂಥದ್ದು. ಯಾಕಂತಂದ್ರೆ POKಯಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಹಮಾಸ್ನ ನಾಯಕರುಗಳು POKಯಲ್ಲಿ ಬಂದು ಭಾಷಣವನ್ನು ಮಾಡಿದ್ರು. ಭಾರತದ ವಿರುದ್ಧದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಉಗ್ರರಿಗೂ ಟ್ರೈನಿಂಗ್ ಕೊಟ್ಟಿದ್ರು ಮತ್ತೆ ಸೈನಿಕರಿಗೂ ಟ್ರೈನಿಂಗ್ ಕೊಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಸೈನಿಕರ ಜೊತೆ ಉಗ್ರರು ಸೇರ್ಕೊಂಡು ನಿನ್ನೆ ನಿರಂತರವಾದಂತಹ ದಾಳಿ ಮಾಡಿದ್ದಾರೆ. ಅದು ಹಮಾಸ್ ಶೈಲಿಯಲ್ಲಿ ಅವರು ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದು ರೀತಿ ಸುರಿಮಳೆಯನ್ನೇ ಸುರಿಸುವಂಥದ್ದು, ಏಕಾಏಕಿ ಏನು ಕ್ಷಿಪಣಿಗಳ ಸುರಿಮಳೆ, ಡ್ರೋನ್ಗಳ ಸುರಿಮಳೆಯನ್ನು ಸುರಿಸುವಂಥದ್ದು. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿಯಾದಂತಹ ಸುರಿಮಳೆಯನ್ನು ಸುರಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸೈನಿಕರು ಮಾಡಿದ್ದಾರೆ. ಅದು ಹಮಾಸ್ ಶೈಲಿಯಲ್ಲಿ ಇತ್ತು ಅನ್ನುವಂಥದ್ದು ನಿನ್ನೆ ಎಲ್ಲ ಚರ್ಚೆ ಆಗ್ತಿರುವಂತಹದ್ದು. ಮುಖ್ಯವಾಗಿ ಅವೆಲ್ಲವನ್ನು ಕೂಡ ಡ್ರೋನ್ ಆಗಿರ್ಬೋದು, ಜೊತೆಗೆ ಮಿಸೈಲ್ಗಳನ್ನಾಗಿರ್ಬೋದು, ಎಲ್ಲವನ್ನು ಕೂಡ ಹೊಡೆದುಳಿಸುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್, ರಕ್ಷಾ ಕವಚ ಯಶಸ್ವಿಯಾಗಿರುವಂತಹದ್ದು. ಎಲ್ಲೂ ಕೂಡ ಮೇಜರ್ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನ ಭಾರತದ ಸೈನ್ಯ ಹೇಳ್ತಿರುವಂತಹದ್ದು. ಮುಖ್ಯವಾಗಿ ಇನ್ನೇನು ಇವತ್ತು ಕೆಲವೇ ಗಂಟೆಗಳಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಮಿಲಿಟರಿ ಅಧಿಕಾರಿಗಳು ಕೂಡ ಇರ್ತಾರೆ. ಅವರು ಕೂಡ ಈ ಒಂದು ಏನು ನಿನ್ನೆ ಪಾಕ್ ಅಪ್ರಚೋದಿತ ದಾಳಿಯನ್ನ ಮಾಡಿದೆ, ಕದನ ವಿರಾಮವನ್ನು ಉಲ್ಲಂಘಿಸಿದೆ, ಇದ್ರ ಬಗ್ಗೆ ಏನೇನಾಗಿದೆ, ಭಾರತದಲ್ಲಿ ಏನಾಗಿದೆ, ಮತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದ ಒಂದು ತಿರುಗೇಟನ್ನು ಕೊಟ್ಟಿದ್ವಿ, ಎಲ್ಲ ಮಾಹಿತಿಯನ್ನು ಕೂಡ ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿ ವೇಳೆ ಕೊಡಲಿದ್ದಾರೆ ಮಧು.